ಅಮೆರಿಕ ಮತ್ತು ಇರಾನ್ ಯುದ್ಧ ಇದೀಗ 6ನೇ ದಿನಕ್ಕೆ ಕಾಲಿಟ್ಟಿದೆ. ಹೀಗಾಗಿ ಇರಾನ್ ಸರ್ವನಾಶಕ್ಕೆ ಮುಂದಾದ ವಿಶ್ವದ ದೊಡ್ಡಣ್ಣ ಮುಂದಿನ 48 ಗಂಟೆಗಳಲ್ಲಿ ಅತ್ಯಂತ ಭೀಕರ ಅಟ್ಯಾಕ್. ಇರಾನ್ ಸರ್ವನಾಶಕ್ಕೆ ಮುಂದಾದ ವಿಶ್ವದ ದೊಡ್ಡಣ್ಣ ಮುಂದಿನ 48 ಗಂಟೆಗಳಲ್ಲಿ ಅತ್ಯಂತ ಭೀಕರ ಅಟ್ಯಾಕ್. ಇರಾನ್ ಮೇಲೆ ದೊಡ್ಡ ದಾಳಿ ನಡೆಸುವುದಾಗಿ ಗುಡುಗು. ಅಮೆರಿಕ ಇಸ್ರೇಲ್ ಪಡೆ ಸಂಪೂರ್ಣ ಹಿಡಿತ ಸಾಧಿಸಿವೆ. ಇರಾನ್ಗೆ ನಾಯಕರಾಗಲು ಬಯಸುವವರು ಸಾಯ್ತಾರೆ. ಖಮೇನಿ ಪುತ್ರನು ಟಾರ್ಗೆಟ್ ಇಂದ ಡೊನಾಲ್ಡ್ ಟ್ರಂಪ್. ಇರಾನ್ನ ನಾಯಕತ್ವದ ವ್ಯಕ್ತಿಗಳ ಗುರಿಯಾಗಿಸುತ್ತಿದ್ದೇವೆ. ಮಿಲಿಟರಿ ಕಾರ್ಯಾಚರಣೆ ತೀವ್ರಗೊಳಿಸುವ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. 1 ವಾರಕ್ಕಿಂತ ಕಡಿಮೆ ಅವಧಿಯಲ್ಲೇ ದೊಡ್ಡ ಯಶಸ್ಸು. ಅಮೆರಿಕ ಮತ್ತು ಮಿತ್ರ ಪಡೆಗಳು ಮೇಲುಗೈ ಸಾಧಿಸುತ್ತಿವೆ. 10ಕ್ಕೆ 15 ಅಂಕ ನೀಡುತ್ತೇವೆ ಎಂದ ಅಮೆರಿಕ ಅಧ್ಯಕ್ಷ ಟ್ರಂಪ್. ಪರಮಾಣು ಶಸ್ತ್ರಾಸ್ತ್ರ ಸ್ವಾಧೀನಪಡಿಸಿಕೊಳ್ಳುವತ್ತ ಸಾಗ್ತಾ ಇದ್ದೇವೆ. ಇರಾನ್ ಮೇಲಿನ ದಾಳಿಯನ್ನ ಮುಂದುವರಿಸುತ್ತೇವೆ. ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳ ಮೇಲೆ ಬೆದರಿಕೆ ತಡೆಯಲು ಯುದ್ಧ ಅನಿವಾರ್ಯ ಎಂದ ಟ್ರಂಪ್. ಇರಾನ್ನ ಸಾಮರ್ಥ್ಯವನ್ನ ದುರ್ಬಲಗೊಳಿಸುತ್ತಿದ್ದೇವೆ. ಇರಾನ್ ಸರ್ವನಾಶಕ್ಕೆ ಮುಂದಾದ ವಿಶ್ವದ ದೊಡ್ಡಣ್ಣ. ಇದೀಗ ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಅಮೆರಿಕ. ಮುಂದಿನ 48 ಗಂಟೆಗಳಲ್ಲಿ ಅತ್ಯಂತ ಭೀಕರ ಅಟ್ಯಾಕ್ ಆಗೋದಂತೂ ಕನ್ಫರ್ಮ್. ಯಾರು ಅಧಿಕಾರವನ್ನ ಸ್ವೀಕಾರ ಮಾಡ್ತೀವಿ, ನಾಯಕ ಆಗ್ತೀವಿ ಅಂತ ಬರ್ತಾರಲ್ಲ ಇಸ್ರೇಲ್ಗೆ, ಅವರನ್ನ ಸಾಯಿಸೋದಂತೂ ಫಿಕ್ಸ್ ಅನ್ನುವಂತಹ ರೀತಿಯಲ್ಲಿ ಇದೀಗ ಅಮೆರಿಕ ಮಾತನಾಡ್ತಾ ಇದೆ. ಇದೀಗ ಖಮೇನಿ ಪುತ್ರನನ್ನ ಸಹಿತ ಟಾರ್ಗೆಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅನ್ನುವಂಥದ್ದು. ಉತ್ತರಾಧಿಕಾರಿಯಾಗಿ ನೇಮಿಸಿರುವಂತಹ ಖಮೇನಿಯ ಪುತ್ರನನ್ನ ಇದೀಗ ಡೊನಾಲ್ಡ್ ಟ್ರಂಪ್ ಸಾಯಿಸೋದು ಫಿಕ್ಸ್ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದೀಗ ಇರಾನ್ ಮೇಲೆ ದೊಡ್ಡ ದಾಳಿ ನಡೆಸುವುದಾಗಿ ಅಮೆರಿಕ ಗುಡುಗಿರುವಂಥದ್ದು. ಸತತವಾಗಿ ದಾಳಿಯನ್ನು ನಡೆಸ್ತಾ ಇದೆ. 10ಕ್ಕೆ 15 ಅಂಕ ನೀಡ್ತೇನೆ ಎಂದ ಅಮೆರಿಕ ಅಧ್ಯಕ್ಷ ಟ್ರಂಪ್. ಯಾಕಂದ್ರೆ ಅಮೆರಿಕ ಮತ್ತು ಮಿತ್ರ ಪಡೆಗಳು ಮೇಲುಗೈ ಸಾಧಿಸ್ತಾ ಇದ್ದಾವೆ ಅಂತ ಇದೀಗ ಅಮೆರಿಕ ಹೇಳ್ಕೊಳ್ತಾ ಇರುವಂಥದ್ದು. ಇರಾನ್ನ ನಾಯಕರಾಗಲು ಬಯಸೋರ್ನ ಯಾರೂ ಸಹಿತ ಬಿಡಲ್ಲ. ಖಮೇನಿ ಪುತ್ರನ ಸಹಿತ ಟಾರ್ಗೆಟ್ ಮಾಡ್ತೇವೆ, ಅವನು ಸಹಿತ ಹೊಡೆಯೋದು ಫಿಕ್ಸ್. ಯಾಕಂದ್ರೆ ನಿನ್ನೆ ಅಷ್ಟೇ ಒಂದು ದಾಳಿ ಆಗುತ್ತೆ ಒಂದು ಕಚೇರಿಯ ಮೇಲೆ. ಬಟ್ ಅಲ್ಲಿಂದ ಖಮೇನಿಯ ಪುತ್ರ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಹತ್ಯೆ ಆಗೋದಿಲ್ಲ, ಅಲ್ಲಿಂದ ಸೇಫ್ ಆಗ್ತಾರೆ ಒಂದು ಖಮೇನಿಯ ಪುತ್ರ. ಸೊ ಇದಾದ ಮೇಲೆ ಇದೀಗ ಉತ್ತರಾಧಿಕಾರಿಯಾಗಿ ಏನು ನೇಮಕ ಆಗಿದ್ದಾರೆ, ಯಾವ ನಾಯಕರನ್ನ ಸಹಿತ ಅಲ್ಲಿ ಬಿಡೋದಿಲ್ಲ. ಯಾರು ನಾಯಕರೇ ಇರಬಾರ್ದು ಇರಾನ್ನಲ್ಲಿ, ಮಂಡಿ ಇರಬೇಕು ಇರಾನ್ ನಮ್ಮ ವಶಕ್ಕೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕ ಈ ರೀತಿಯಾದಂತಹ ಒಂದು ಯುದ್ಧವನ್ನ ಸಾರ್ತಾ ಇದೆಯಾ ಅಂತ ಅಂದ್ರೆ ಅಫ್ಕೋರ್ಸ್ ಮೇಲ್ನೋಟಕ್ಕೆ ಇಲ್ಲಿ ಕಾಣಿಸ್ತಾ ಇರುವಂತದ್ದೇ ಅದು. ಇರಾನ್ನ ಹೇಗಾದ್ರೂ ಮಾಡಿ ವಶಕ್ಕೆ ಪಡೆದುಕೊಳ್ಬೇಕು ಅಂತ. ಯಾಕಂದ್ರೆ ಯುದ್ಧ ನಿಲ್ತಾ ಇಲ್ಲ. ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನ ಸತತವಾಗಿ ನಡೆಸ್ತಾ ಇದೆ. ಅಂದ್ರೆ ದೊಡ್ಡ ಬೃಹತ್ತಾಕಾರದ ಕಚೇರಿಗಳಾಗಿರ್ಬೋದು, ಎಷ್ಟರ ಮಟ್ಟಿಗೆ ಹಾನಿ ಮಾಡೋಕೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಹಾನಿಯನ್ನ ಮಾಡ್ತಾ ಇದೆ. ಬಟ್ ಇರಾನ್ ಸಹಿತ ಅಲ್ಲಿ ಅದೇ ರೀತಿಯಾಗಿ ಯುದ್ಧವನ್ನ ಸಾರ್ತಾ ಇರುವಂಥದ್ದು. ಇರಾನ್ಗೆ ಇರುವಂತಹ ಪ್ರಮುಖ ಅಂಶಗಳು, ಪ್ರಮುಖ ಅಣ್ವಸ್ತ್ರಗಳು ಅಂತ ಅಂದಾಗ ಕ್ಷಿಪಣಿಗಳು ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಡ್ರೋನ್ಗಳ ಬಳಕೆ ಹೆಚ್ಚಾಗಿ ಇರಾನ್ ಮಾಡ್ತಾ ಇದೆ. ಸೊ ಹೀಗಾಗಿ ಡ್ರೋನ್ಗಳು ಕೂಡ ಒಂದು ಬಲವನ್ನ ತುಂಬಿದೆ ಇರಾನ್ಗೆ. ಮತ್ತೊಂದು ಕಡೆ ಕ್ಷಿಪಣಿಗಳು 1000 ಡ್ರೋನ್ಗಳು ಇದಾವೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿ ಇರುವಂಥದ್ದು. ಸೊ ಡ್ರೋನ್ಗಳನ್ನ ಬಳಸ್ಕೊಂಡು ಒಂದ್ ಕಡೆ ಅಟ್ಯಾಕ್ ಮಾಡ್ತಾ ಇದೆ. ಸೊ ಕ್ಷಿಪಣಿಗಳನ್ನ ಸಹಿತ ಅಲ್ಲಿ ಬಳಸ್ಕೊಂಡು ಅಟ್ಯಾಕ್ ಮಾಡ್ತಾ ಇರುವಂಥದ್ದು. ಬಟ್ ಅಣ್ವಸ್ತ್ರಗಳ ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ನಾವು ಮಾತನಾಡಿದ್ರೆ ಇಸ್ರೇಲ್ ಮತ್ತು ಅಮೆರಿಕ ಏನು ಜಂಟಿಯಾಗಿ ದಾಳಿ ನಡೆಸ್ತಾ ಇದೆ, ಇಸ್ರೇಲ್ನಲ್ಲಿ ಪ್ರಮುಖವಾದಂತಹ ಕ್ಷಿಪಣಿಗಳು ಇದಾವೆ. ಅವುಗಳ ಬಳಕೆ ಸಹಿತ ಇಸ್ರೇಲ್ ಮಾಡ್ತಾ ಇದೆ. ಸೊ ಇನ್ನು ಇರಾನ್ ಸಹಿತ ಡ್ರೋನ್ಗಳ ಬಳಕೆ ಇಲ್ಲಿ ಹೆಚ್ಚಾಗಿ ಇರುವಂಥದ್ದು. ಸೊ ಇದನ್ನೆಲ್ಲ ನಾವು ಗಮನಿಸಿ ನೋಡಿದಾಗ ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಹತ್ರನೂ ಕೂಡ ಅಷ್ಟೇ ಪ್ರಬಲವಾದಂಥ ಶಕ್ತಿ ಇದೆ. ಬಟ್ ಇಲ್ಲಿ ಜಂಟಿ ದಾಳಿ ನಡೀತಾ ಇದೆ ಅಲ್ವಾ, ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನ ಒಂದು ದೇಶದ ಮೇಲೆ ನಡೆಸ್ತಾ ಇದೆ ಅಂತ ಅಂದಾಗ ಅಲ್ಲಿ ಅದರ ಒಂದು ಶಕ್ತಿ ಕುಗ್ಗೋದು 100%. ಯಾಕಂದ್ರೆ ಇದೀಗ ಅಮೆರಿಕ ಜೊತೆಗೆ ಹಲವಾರು If we didn't hit within 2 weeks, they would have had a nuclear weapon. If we didn't do the B-2 attack a number of months ago, they would have a nuclear weapon. And when crazy people have nuclear weapons, bad things happen. So we're in very good shape now. I want to let you know that, and we will continue forward. But it's a great display of military strength, and I'm very proud to have, with some of the people in the room,
both senators and congressmen. We rebuilt, and women. If we didn't hit within 2 weeks, they would have had a nuclear weapon. If we didn't do the B-2 attack a number of months ago. ಇದೀಗ ನೋಡಿ, ಖಮೇನಿಯ ಪುತ್ರ ಏನು ಉತ್ತರಾಧಿಕಾರಿಯಾಗಿ ಅಲ್ಲಿ ನಾಯಕನಾಗಿದ್ದಾನೆ ಮೊಸ್ತಾಬಾ ಸಹಿತ ನಾವು ಅಲ್ಲಿ ಉಳಿಸೋದಿಲ್ಲ, ಎಲ್ಲರನ್ನು ಸಹಿತ ಇಲ್ಲಿ ಸಾಯಿಸೋದು ಫಿಕ್ಸ್ ಅನ್ನುವಂಥ ಮಾತನ್ನ ಇದೀಗ ಟ್ರಂಪ್ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ